ಹಾಸನದ ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂತಹ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡ ಸಭೆಯನ್ನು ನಡೆಸಿದ್ದಾರೆ. ಹಾಸನದ ಗಣಪತಿ ಮೆರವಣಿಗೆಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಸಭೆ ಸರ್ಕಾರಿ ಶಾಲೆಯಲ್ಲೇ ತುರ್ತು ಸಭೆಯನ್ನು ಸಚಿವರು ನಡೆಸಿದ್ದಾರೆ. ಹೌದು, ಶಾಂತಿಗ್ರಾಮ ಟೋಲ್ ಬಳಿ ತುರ್ತು ಸಭೆಯನ್ನು ಸಚಿವರು ನಡೆಸಿದ್ದಾರೆ. ಹಾಸನದ ಗಣಪತಿ ಮೆರವಣಿಗೆಯ ದುರಂತ ಪ್ರಕರಣ ಇದು. ಅಧಿಕಾರಿಗಳ ಜೊತೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸಚಿವರು. ಹಾಸನ ಟೋಲ್ ಗೇಟ್ ಹತ್ತಿರವೇ ಹೈವೇಯ ಬಳಿ ಈ ಶಾಲೆ ಇದೆ, ಅಲ್ಲೇ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಇನ್ನು ಅಪಘಾತದ ಬಗ್ಗೆ ಮಾಹಿತಿಯನ್ನು ಸಚಿವರು ಪಡೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಮೃತರ ಕುಟುಂಬಗಳಿಗೆ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ. ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡಲಾಗಿದೆ. ಇನ್ನು ಮೃತ ಕುಟುಂಬಸ್ಥರ ಮನೆಗೆ ಕೃಷ್ಣ ಬೈರೇಗೌಡರು ತೆರಳುತ್ತಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡಿ, ಹಾಸನದ ಟೋಲ್ ಗೇಟ್ ಹತ್ತಿರ ಹೈವೇಯಲ್ಲಿ ಈ ಶಾಲೆ ಇದೆ. ಆ ಶಾಲೆಯಲ್ಲೇ ತುರ್ತು ಸಭೆಯನ್ನು ಕೃಷ್ಣ ಬೈರೇಗೌಡರು ನಡೆಸಿದ್ದಾರೆ. ಶಾಂತಿಗ್ರಾಮ ಟೋಲ್ ಬಳಿ ತುರ್ತು ಸಭೆಯನ್ನು ಸಚಿವರು ನಡೆಸಿದ್ದಾರೆ. ಸರ್ಕಾರಿ ಶಾಲೆಯಲ್ಲೇ ತುರ್ತು ಸಭೆಯನ್ನು ಸಚಿವ ಕೃಷ್ಣ ಬೈರೇಗೌಡ ನಡೆಸಿದ್ದಾರೆ. ನೀವು ಒಂದು ಭಾಗದಲ್ಲಿ ಏನು ದೃಶ್ಯ ನೋಡ್ತಾ ಇದ್ದೀರಿ ನೋಡಿ, ಇದೇ ಟ್ರಕ್ ಏಕಾಏಕಿ ಆ ಗಣೇಶೋತ್ಸವದ ಸಂದರ್ಭದಲ್ಲಿ ಜನ ನೆರೆದಿದ್ದ ಆ ಸಂದರ್ಭದಲ್ಲಿಯೇ ಹೇಗೆ ಅಲ್ಲೊಂದು ಬೈಕಿಗೆ ಡಿಕ್ಕಿ ಹೊಡೆದು ಏಕಾಏಕಿ ಆ ಜನಜಂಗುಳಿಯ ಮೇಲೆ ನುಗ್ಗುತ್ತೆ ಅನ್ನೋದನ್ನು ನೋಡ್ಬೋದು. ಏಕಾಏಕಿ ನುಗ್ಗಿದ ಪರಿಣಾಮ ಯಾರು ಕೂಡ ಊಹೆ ಮಾಡಿರಲಿಲ್ಲ ಹೀಗೊಂದು ಅಪಘಾತ ಸಂಭವಿಸುತ್ತೆ ಅಂತ ಹೇಳಿ. ನೋಡಿ, ಆ ಟ್ರಕ್ನ ವೇಗವನ್ನು ಗಮನಿಸ್ಬೋದು. ಅಲ್ಲೇ ಇದ್ದಂಥ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದು ನಂತರ ಅದು ಹೇಗೆ ಜನರ ಮೇಲೆ ನುಗ್ಗುತ್ತೆ ಅನ್ನೋದನ್ನು ನೋಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾವುಗಳು ಸಂಭವಿಸಿದೆ. ಅದಕ್ಕೆ ಸರ್ಕಾರದ ವತಿಯಿಂದ ಪರಿಹಾರ ಘೋಷಣೆ ಮಾಡೋದಾಗಿದೆ. ಇನ್ನು ಮಗದೊಂದು ದೃಶ್ಯ ನೀವು ನೋಡ್ತಾ ಇದ್ದೀರಿ. ಶಾಂತಿಗ್ರಾಮ ಟೋಲ್ಗೇಟ್ನ ಬಳಿ ಇರುವಂಥ ಸರ್ಕಾರಿ ಶಾಲೆ, ಅಲ್ಲೇ ಸಚಿವರು ಕೃಷ್ಣ ಬೈರೇಗೌಡ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಮಗದೊಂದೇನು ದೃಶ್ಯವನ್ನು ನೋಡ್ತಾ ಇದ್ದೀರಿ, ಅದು ಗಾಯಾಳುಗಳ ಚಿಕಿತ್ಸಾ ದೃಶ್ಯಗಳು ನೋಡಿ. ಹಲವರು ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದಾರೆ. ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಭರಿಸುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಸರ್ಕಾರದ ವತಿಯಿಂದಲೇ ಮಾಡಲಾಗಿದೆ. First, in the way of geography, first is Gokul's house, second is Prabhakar's house, third is Umesh Ishwar's house. Ishwar's house is a very dominant house. That house is very dominated. Gokul's house is ashton jana ಇಲ್ಲ. So choice can be between Gokul's house or Prabhakar's house, or Prabhakar's house and Ishwar's house. Went to Ramadi, sir. Diaphragm rupture ಆಗಿತ್ತು, ಇಂಟೆಸ್ಟೈನ್ ಎಲ್ಲ ಟೆಸ್ಟ್ ಹೋಗಿತ್ತು. ನಾಳೆ ರಾತ್ರಿ ಆಪರೇಟ್ ಮಾಡಿದ್ರು ಸರ್. 5:30 ತನಕ ಸರ್ಜರಿ ಆಯಿತು. ಅವನು ಕ್ರಿಟಿಕಲ್ ಇದೆ ಸರ್. 24 ವರ್ಷ. ಅವನಿಗೆ ಐಸಿಯುನಲ್ಲಿ ಹಾಕಿ ವೆಂಟಿಲೇಟರ್ ಹಾಕಿದ್ವಿ. ಎಷ್ಟು ರಿಕವರ್ ಸರ್. ತುಂಬ ಬ್ಲಡ್ ಲಾಸ್ ಆಗಿತ್ತು. ಸೊ ಈ ಬ್ಲಡ್ ಲಾಸ್ ಅದ್ಬಿಟ್ಟು ಇನ್ನೊಂದು 2 ಬೋನ್ ಫ್ರಾಕ್ಚರ್ ಮಾಡಿ ಸರ್. ಡಯಾಫ್ರಾಮ್ ರಪ್ಚರ್ ಆಗಿತ್ತು, ಇಂಟೆಸ್ಟೈನ್ ಎಲ್ಲ ಟೆಸ್ಟ್ ಹೋಗಿತ್ತು. ನಾಳೆ ರಾತ್ರಿ ಆಪರೇಟ್ ಮಾಡಿದ್ರು ಸರ್. 5:30 ತನಕ ಸರ್ಜರಿ ಆಯಿತು. ಅವನು ಕ್ರಿಟಿಕಲ್ ಇದೆ ಸರ್. 24 ವರ್ಷ. ಅವನಿಗೆ ಐಸಿಯುನಲ್ಲಿ ಹಾಕಿ ವೆಂಟಿಲೇಟರ್ ಹಾಕಿದ್ವಿ. ಎಷ್ಟು ರಿಕವರ್ ಸರ್. ತುಂಬ ಬ್ಲಡ್ ಲಾಸ್ ಆಗಿತ್ತು. ಸೊ ಈ ಬ್ಲಡ್ ಲಾಸ್ ಅದ್ಬಿಟ್ಟು ಇನ್ನೊಂದು 2 ಬೋನ್ ಫ್ರಾಕ್ಚರ್ ಆಯಿತು ಕಾಲಲ್ಲಿ. ಅವರು ಸ್ವಲ್ಪ ಬ್ಲಡ್ ಲಾಸ್ ಆಗಿ ಅವರು ಐಸಿಯುನಲ್ಲಿದ್ದಾರೆ. ಅವರು ಸ್ವಲ್ಪ ಮೆಡಿಕೇಶನ್ BP ಎಲ್ಲ ನಾವು ಮೇಂಟೈನ್ ಮಾಡ್ತಾ ಇದ್ವಿ. ಘೋರ ದುರಂತವೊಂದು ನಡೆದು ಹೋಗಿದೆ. ಗಣೇಶ ಮೆರವಣಿಗೆಯ ವೇಳೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ 373ನಲ್ಲಿ ಶುಕ್ರವಾರ ಸಂಭವಿಸಿದಂತಹ ಭೀಕರ ಅಪಘಾತ ಇದು. ಮೃತಪಟ್ಟವರ ಸಂಖ್ಯೆ ಈಗಾಗಲೇ 9ಕ್ಕೆ ಏರಿಕೆಯಾಗಿದೆ. 17ಕ್ಕೂ ಹೆಚ್ಚು ಜನರ ಗಾಯಗೊಂಡಿದ್ದಾರೆ. ವಿವಿಧ ಆಸ್ಪತ್ರೆಗಳಲ್ಲಿ ಅವರನ್ನು ಚಿಕಿತ್ಸೆಗಾಗಿ ರವಾನೆ ಕೂಡ ಮಾಡಲಾಗಿದೆ. ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಈ ದುರಂತಕ್ಕೆ ಕ್ಯಾಂಟರ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ದಕ್ಷಿಣ ವಲಯ IGP ಬೋರಲಿಂಗಯ್ಯ ಈಗಾಗಲೇ ಹೇಳಿದ್ದಾರೆ. ಇನ್ನು ಮೃತರ ಪೈಕಿ ಬಹುತೇಕರು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದಾರೆ. ತಮ್ಮ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ನಿಜಕ್ಕೂ ಕೂಡ ಮುಗಿಲು ಮುಟ್ಟಿದೆ. ಇನ್ನು ಸಾವನ್ನಪ್ಪಿದವರ ವಿವರವನ್ನು ನಾವು ನೋಡ್ತಾ ಹೋಗೋದಾದರೆ, ಬಳ್ಳಾರಿ ನಿವಾಸಿ ಅಂತಿಮ BE ವಿದ್ಯಾರ್ಥಿ ಪ್ರವೀಣ್, ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿ KP ಪಾಳ್ಯ ನಿವಾಸಿಯಾಗಿರುವಂಥ ರಾಜೇಶ್ 17 ವರ್ಷ, ಡನಾಯ್ಕನಹಳ್ಳಿ ಕೊಪ್ಪಲು ನಿವಾಸಿ ಈಶ್ವರ್ 17 ವರ್ಷ, ಮುತ್ತಿಗೆಹಿರಳ್ಳಿ ಗ್ರಾಮದ ನಿವಾಸಿ ಗೋಕುಲ್ 17 ವರ್ಷ, ಕಬ್ಬಿನಹಳ್ಳಿ ನಿವಾಸಿ ಕುಮಾರ್ 25 ವರ್ಷ, ಪ್ರವೀಣ್ 25 ವರ್ಷ, ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಗವಿ ಗಂಗಾಪುರ ಗ್ರಾಮ ನಿವಾಸಿ ಮಿಥುನ್ 23 ವರ್ಷ,
ಚಿಕ್ಕಮಗಳೂರು ಜಿಲ್ಲೆಯ ಮಾಣಿನಹಳ್ಳಿ ನಿವಾಸಿ ಬಿಇ ವಿದ್ಯಾರ್ಥಿ ಸುರೇಶ್ 19 ವರ್ಷ, ಹಾಸನ ತಾಲೂಕಿನ ಬಂಟ್ರಳ್ಳಿ ಗ್ರಾಮದ ನಿವಾಸಿ ಪ್ರಭಾಕರ್ 55 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ದುರಂತದ ಬಗ್ಗೆ ದಕ್ಷಿಣ ವಲಯ ಐಜಿಪಿ ಆಗಿದ್ದಂತಹ ಬೋರಲಿಂಗಯ್ಯ ಹೇಳಿಕೆಯನ್ನು ಕೊಟ್ಟಿದ್ದು, ಇದುವರೆಗೂ ಘಟನೆಯಲ್ಲಿ 9 ಮಂದಿ ಸಾವಿಗೀಡಾಗಿದ್ದಾರೆ. ಈ ಪೈಕಿ 6 ಸ್ಥಳೀಯರು ಮತ್ತು ಚಿಕ್ಕಮಗಳೂರು, ಬಳ್ಳಾರಿ, ಚಿತ್ರದುರ್ಗ ಮೂಲದ ವಿದ್ಯಾರ್ಥಿಗಳು ಸಾವಿಗೀಡಾಗಿದ್ದಾರೆ. 17 ಮಂದಿ ಗಾಯಗೊಂಡಿದ್ದಾರೆ ಅಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರನ್ನೆಲ್ಲರಿಗೂ ಕೂಡ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಗಾಯಾಳುಗಳಿಗೆ ಒದಗಿಸಲಾಗ್ತಿದೆ ಅನ್ನುವಂತಹ ಇನ್ಫಾರ್ಮೇಷನನ್ನು ಬೋರಲಿಂಗಯ್ಯ ಅವರು ಕೊಟ್ಟಿದ್ದಾರೆ. ಜೊತೆಗೆ ಅವರ ಕ್ಷಣ ಕ್ಷಣದ ಅಪ್ಡೇಟನ್ನು ಕೂಡ ನಾವು ಪಡ್ಕೊಳ್ತಿದ್ದೀವಿ ಅಂತ ತಿಳಿಸಿದ್ದಾರೆ.